ಎಲ್ಲ ಬಂಧುಗಳಲ್ಲಿ ಶರಣಾರ್ಥಿಗಳು. ವಿಜಯಪುರ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ ಉತ್ತನಾಳ್ ಕೃಷಿ ಮಹಾವಿದ್ಯಾಲಯ ಮತ್ತು ಹಿಟ್ಟಿನಹಳ್ಳಿಯ ಸಂಯುಕ್ತ ಆಶ್ರಯದಲ್ಲಿ ಹಿಟ್ಟಿನಹಳ್ಳಿಯಲ್ಲಿ 20 ಮತ್ತು 21 ಮಂಗಳವಾರ ಮತ್ತು ಬುಧವಾರ ದಿನ 2 ದಿನ ತಾಲೂಕಾ ಸಮ್ಮೇಳನ ಏರ್ಪಡಿಸಿದ್ದೇವೆ. ಮೊದಲನೇ ದಿನ ಬೆಳಗಿನ ಜಾವ ಧ್ವಜಾರೋಹಣ ನೆರವೇರಲಿದೆ. ಧ್ವಜಾರೋಹಣವನ್ನು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾಗಿರುವಂಥ ಔದ್ರಾಮ್ ಅವರು ಮತ್ತು ಉಪವಿಭಾಗಾಧಿಕಾರಿಗಳಾಗಿರುವಂಥ ಗುರುನಾಥ್ ದಡ್ಡೆ ಅವರು, ತಾಲೂಕಾ ದಂಡಾಧಿಕಾರಿಗಳಾಗಿರುವಂಥ ಪ್ರಶಾಂತ್ ಚನಗೊಂಡ್ ಅವರು ರಾಷ್ಟ್ರಧ್ವಜ, ನಾಡಧ್ವಜ, ಕನ್ನಡ ಧ್ವಜ ಅವರು ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಮೆರವಣಿಗೆ ಸರ್ವಾಧ್ಯಕ್ಷರ ಮನವರಿಗೆ ಈಗಾಗಲೇ ತಾವೆಲ್ಲರೂ ಸರ್ವಾಧ್ಯಕ್ಷರ ಅನೇಕ ಟಿಪ್ಪಣಿಗಳನ್ನು ತಾವೆಲ್ಲರೂ ಬರೆದಿದ್ದೀರಿ. ಮಾನ್ಯ ಸೋಮಲಿಂಗ್ ಗೆನ್ನೂರ್ ಅವರು 2 ವರ್ಷ ಇಲ್ಲಿ ಅಪರ ಜಿಲ್ಲಾಧಿಕಾರಿಗಳಾಗಿ ಭಾಳ ಜನಪ್ರಿಯ ಕೆಲಸವನ್ನು ಮಾಡಿದಂಥವರು, ಸಾಹಿತಿಗಳು, ಶರಣರು, 8 ಕೃತಿಗಳನ್ನು ಬರೆದವರು. ಅವರನ್ನು ಬಿಜಾಪುರ ತಾಲೂಕಾ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಅವರನ್ನು ಮೆರವಣಿಗೆ ಮೂಲಕ ನಾಳೆ ಬೆಳಗ್ಗೆ 9 ಗಂಟೆಗೆ ಗ್ರಾಮದ ಮಾರುತೇಶ್ವರ ದೇವಾಲಯದಿಂದ ಗ್ರಾಮದ ಮಧ್ಯಭಾಗದಲ್ಲಿ ಮೆರವಣಿಗೆ ಮೂಲಕ ಪ್ರೌಢಶಾಲೆಯ ಸಭಾಂಗಣದವರೆಗೆ 1 ಗಂಟೆ ಮೆರವಣಿಗೆ ಜರುಗಲಿದೆ. ಮೆರವಣಿಗೆಯಲ್ಲಿ 10 ಕಲಾ ತಂಡಗಳು, ಮೆರವಣಿಗೆಯಲ್ಲಿ 1100 ಕುಂಭಮೇಳ ತಾಯಂದಿರು, 25 ಎತ್ತಿನ ಬಂಡಿಗಳಲ್ಲಿ ರಾಷ್ಟ್ರಕವಿಗಳು, ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡವರು ಹಾಗೂ ಮಹಾಪುರುಷರ ಭಾವಚಿತ್ರಗಳನ್ನು ಹೊತ್ತುಕೊಂಡಂಥ ಎತ್ತಿನ ಬಂಡೆಗಳಲ್ಲಿ ಮೆರವಣಿಗೆ ವಿಶೇಷವಾಗಿ ಜರುಗಲಿದೆ. ತದನಂತರ ಉದ್ಘಾಟನೆ ಸಮಾರಂಭ. ಉದ್ಘಾಟನೆಯನ್ನು ನಿಡುಸೋಶಿಯ ಜಗದ್ಗುರುಗಳು ಮತ್ತು ಬಬಲೇಶ್ವರದ ಜಗದ್ಗುರುಗಳು ಇಬ್ಬರು ಆಗಮಿಸ್ತಾ ಇದ್ದಾರೆ. ಮಾನ್ಯ MB ಪಾಟೀಲ್ರು, ಮಾನ್ಯ ಶಿವಾನಂದ ಪಾಟೀಲ್ರು ಇಬ್ಬರು ಮಂತ್ರಿಗಳು ಊರಿನಲ್ಲಿದ್ದರೆ ಬರ್ತೀನಂತ ಹೇಳಿದ್ದಾರೆ. ಉಳಿದವರೆಲ್ಲರೂ ಖಂಡಿತವಾಗಿ ಕಡ್ಡಾಯವಾಗಿ ಬರ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ತಾಲೂಕು ಆಡಳಿತ ತುಂಬ ಮುತುವರ್ಜಿ ವಹಿಸಿ ಕಳೆದ 1 ತಿಂಗಳಿಂದ ನಮ್ಮೊಂದಿಗೆ ಸಂಯೋಜನೆಯಲ್ಲಿ ಅವರ ನಿಗಾದಲ್ಲಿ ಕೆಲಸ ನಡೀತಾ ಇದೆ. ಇವತ್ತು ಬೆಳಗಿನ ಜಾವದಲ್ಲಿ ಬಂದು ಅವರೆಲ್ಲ ವೇದಿಕೆಯನ್ನು ಮತ್ತು ಗ್ರಾಮದಲ್ಲಿ ಎಲ್ಲೆಲ್ಲಿ ಮೆರವಣಿಗೆ ಆಗ್ತಾ ಇದೆ ಅದು ಎಲ್ಲವನ್ನು ನೋಡಿಕೊಂಡು ತಾಲೂಕು ಆಡಳಿತದಿಂದ ಮತ್ತು ಸ್ವಚ್ಛತಾ ಆಂದೋಲನವನ್ನು ವಿದ್ಯಾರ್ಥಿಗಳಿಂದ ತಾಲೂಕಿನ ಎಲ್ಲ 36 ಇಲಾಖೆಯ ಅಧಿಕಾರಿಗಳಿಂದ ಇವತ್ತು ಸ್ವಚ್ಛತಾ ಆಂದೋಲನವನ್ನು ಗ್ರಾಮದಲ್ಲಿ ತಿರುಗಾಡಿ ವಿದ್ಯಾರ್ಥಿಗಳಿಂದ, ಅಧಿಕಾರಿಗಳಿಂದ, ಗ್ರಾಮಸ್ಥರು ಅಡ್ಡಾಡಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಗೋಷ್ಠಿ 1 ಮಹಿಳಾ ಗೋಷ್ಠಿ. ಮಹಿಳಾ ಗೋಷ್ಠಿಯಲ್ಲಿ ಶಿವಮೊಗ್ಗ, ಮೈಸೂರಿನ ಅಕ್ಕಮಾದೇವಿ ತಾಯಿಯಂದಿರು ಬರ್ತಾರೆ. ಹುಯಿನಿಪ್ಪರಿಗೆಯ ದ್ರಾಕ್ಷಾಯಿನಿ ಮಾತಾಜಿ ಬರ್ತಾರೆ. ತದನಂತರ ಲಕ್ಷ್ಮೀದೇವಿ ಆಲ್ಕೋಡ್ ಮೇಡಮ್ ಅವರು ಮಹಿಳಾ ಯೂನಿವರ್ಸಿಟಿ ಅವರು ಬರ್ತಾರೆ. ಉಜ್ವಲ ಸರ್ನಾಡಗೌಡರು ಬರ್ತಾರೆ. ಶಿಲ್ಪಾ ಬಸ್ಮೆಯವರು ಬರ್ತಾರೆ. ಕವಿತಾ ಕಲ್ಯಾಣಪ್ಪಗಳು ಬರ್ತಾರೆ. ಹೀಗೆ ಅನೇಕ ಜನ ಗುಣಮಟ್ಟದ ಉಪನ್ಯಾಸ ಮಾಡ್ತಾರೆ. ಅದರ ಕೆಳಗಡೆ ಉಪಸ್ಥಿತರಿರ್ತಾರೆ. ಆಮಂತ್ರಣ ಪತ್ರಿಕೆಯನ್ನು ತಮ್ಮ ಹತ್ತಿರ ಕೊಟ್ಟಿದ್ದೇವೆ. ಆದ್ಮೇಲೆ 2ನೇದು ಗೋಷ್ಠಿ ಕವಿಗೋಷ್ಠಿ. ಅದು ಮಧ್ಯಾಹ್ನ 3 ಗಂಟೆಯಿಂದ ಪ್ರಾರಂಭ ಆಗ್ತದೆ, 6 ಗಂಟೆವರೆಗೂ ನಡೀತದೆ. ಈ ಜಿಲ್ಲೆಯ ಅತ್ಯಂತ ಗುಣಮಟ್ಟದ ಕವಿತೆಗಳನ್ನು ಬರೆಯುವವರು, ಪತ್ರಿಕೆಗಳಲ್ಲಿ ಪ್ರಕಟಣೆಯಾದವರು, ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದಂಥ ಸುಮಾರು 30 ಜನ ಕವಿಗಳು, ಕವಿಯತ್ರಿಯರು ಇಬ್ಬರೂ ಅದರಲ್ಲಿ ಭಾಗವಹಿಸ್ತಿದ್ದಾರೆ. ಅದ ನಂತರ ನಾವು ಮನರಂಜನೆ ಕಾರ್ಯಕ್ರಮ 3 ಗಂಟೆವರೆಗೆ ಮನರಂಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆತ್ಮೀಯರೇ, ಮರುದಿವಸ ಅಂದರೆ 2ನೇ ದಿವಸ ಮುಂಜಾನೆ ಮತ್ತೆ ಒಂದು ಮೆರವಣಿಗೆ ಇದೆ. ಅದು ಮೆರವಣಿಗೆ ಬುತ್ತಿ ಜಾತ್ರೆ ಅಂತ ಆಲ್ಮೇಲದಲ್ಲಿ ಮಾಡಿದ್ದೀವಿ. ತುಂಬ ಯಶಸ್ವಿಯಾಗಿದ್ದೀವಿ. ಗ್ರಾಮಸ್ಥರ ತಾಯರು ಏನು ಹೇಳಿದರು,
ನಾವು ಅಡುಗೆ ಮಾಡ್ಕೊಂಡು ಬರ್ತೀವಿ, ನೀವು ಮೊದಲನೇ ದಿನ ನೀವು ಉಣಿಸ್ರಿ, ನಾವು ಉಣ್ತೀವಿ, ಎರಡನೇ ದಿನ ನಾವು ಮಾಡ್ಕೊಂಡು ಬರ್ತೀವಿ, ನೀವು ಉಣ್ಬೇಕಂತೇಳಿ ಅವರು 600 ಜನ ಬುತ್ತಿ ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಲೆ ಮೇಲೆ ಬುತ್ತಿಯನ್ನು ಹೊತ್ಕೊಂಡು ಅದನ್ನು ಕಟ್ಕೊಂಡು 10 ತಂಡಗಳೊಂದಿಗೆ ಮತ್ತೆ ಮೆರವಣಿಗೆಯನ್ನು ಮಾಡ್ಕೋತಾ ನಮ್ಮದೇನು ವೇದಿಕೆ ಇದೆ ಆ ವೇದಿಕೆವರೆಗೂ ಬರ್ತಾರೆ. ಅವರ ಬುತ್ತಿಯನ್ನೇ ನಾವೆಲ್ಲರೂ ಆ ಇಡೀ ದಿನ 2 ಹೊತ್ತಿನ ಊಟವನ್ನು ನಾವು ಪ್ರಸಾದದ ರೂಪದಲ್ಲಿ ಮಾಡ್ತಾ ಇದ್ದೇವೆ. ಅಲ್ಲಿ ಮೊದಲನೆಯ ಗೋಷ್ಠಿ ಶರಣ ಸಾಹಿತ್ಯ ಇದೆ.